ಮುತ್ತಪ್ಪ ರೈ ಮಗನ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತಪ್ಪ ರೈ ರಿಕ್ಕಿ ರೈಗೂ ಎರಡನೇ ಮದುವೆಯಾಗಿದೆ. ರಷ್ಯಾದ ಹುಡುಗಿಯನ್ನ ಮದುವೆಯಾಗಿರುವಂತಹ ರಿಕ್ಕಿ ರೈ ಮೊದಲ ಹೆಂಡತಿ ಅನ್ನಪೂರ್ಣಗೆ ವಿಚ್ಛೇದನ ಕೊಟ್ಟಿರುವ ರಿಕ್ಕಿ ರೈ ರಷ್ಯಾದ ಹುಡುಗಿಯನ್ನ ಮದುವೆಯಾಗಿದ್ರು. ರಿಕ್ಕಿ ರೈ ಮುತ್ತಪ್ಪ ರೈ ಅವರ ಮಗ. ಮೊದಲ ಹೆಂಡತಿ ಅನ್ನಪೂರ್ಣಗೆ ವಿಚ್ಛೇದನ ಕೊಟ್ಟಿರುವ ರಿಕ್ಕಿ ರೈ ಮೊದಲ ಹೆಂಡತಿಯಿಂದಲೂ ರಿಕ್ಕಿ ರೈಗೆ ಬೆದರಿಕೆ ಇರುವ ಆರೋಪವು ಈ ಹಿಂದೆ ಕೇಳಿ ಬಂದಿತ್ತು. 2 ದಿನಗಳ ಹಿಂದೆಯಷ್ಟೇ ರಷ್ಯಾದಿಂದ ವಾಪಸ್ ಆಗಿದ್ದ ರಿಕ್ಕಿ ರೈ ರಷ್ಯಾದಿಂದ ವಾಪಸ್ ಆಗಿದ್ದ ಬಗ್ಗೆ ವಿರೋಧಿಗಳಿಗೆ ಮಾಹಿತಿ ಇತ್ತು. ರಿಕ್ಕಿ ರೈ ಬೆಂಗಳೂರಿಗೆ ಹೋಗ್ತಿರುವ ಬಗ್ಗೆಯೂ ಮಾಹಿತಿ ಸೋರಿಕೆಯಾಗಿತ್ತು. ಪಕ್ಕಾ ಮುಗಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿದ್ರು. ಮುತ್ತಪ್ಪ ರೈ ರಿಕ್ಕಿ ರೈಗೂ ಎರಡನೇ ಮದುವೆ ಆಗಿದೆ. ರಷ್ಯಾದ ಹುಡುಗಿಯನ್ನ ಮದುವೆಯಾಗಿದ್ದಂತಹ ರಿಕ್ಕಿ ರೈ ಮೊದಲ ಹೆಂಡತಿ ಅನ್ನಪೂರ್ಣಗೆ ರಿಕ್ಕಿ ರೈ ವಿಚ್ಛೇದನವನ್ನು ಕೊಟ್ಟಿದ್ದ, ಡಿವೋರ್ಸ್ ಪಡ್ಕೊಂಡಿದ್ದ. ಹಾಗಾಗಿ ಸ್ವತಂತ್ರಳಾದ ಅನ್ನಪೂರ್ಣಗೂ ಕೂಡ ರಿಕ್ಕಿ ರೈ ಮೇಲೆ ದ್ವೇಷ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ದಿರಲೂಬಹುದು. ಮೊದಲ ಹೆಂಡತಿಯಿಂದಲೂ ರಿಕ್ಕಿ ರೈಗೆ ಈ ಹಿಂದೆ ಥ್ರೆಟ್ ಕಾಲ್ಗಳು ಬಂದಿತ್ತು, ಜೀವ ಬೆದರಿಕೆ ಕರೆಗಳು ಬಂದಿದ್ದವು. ಮಾಜಿ ಭೂಗತ ಪಾತಕಿ ಒಂದು ಸಂಘಟನೆಯ ಸ್ಥಾಪಕಾಧ್ಯಕ್ಷ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈಗೆ ಈ ಹಿಂದೆ ಮೊದಲ ಹೆಂಡತಿಯ ಕಡೆಯಿಂದಲೂ ಕೂಡ ಥ್ರೆಟ್ ಕಾಲ್ಗಳು ಬಂದಿದ್ವು. ಆ ಸಂಬಂಧ ವರದಿ ಕೂಡ ಆಗಿತ್ತು. 2 ದಿನಗಳ ಹಿಂದೆಯಷ್ಟೇ, 2 ದಿನಗಳ ಹಿಂದೆ ರಷ್ಯಾದಿಂದ ವಾಪಸ್ ಆಗಿದ್ದ ರಿಕ್ಕಿ ರೈ ರಷ್ಯನ್ ಸಿಟಿಸನ್ ಹುಡುಗಿಯನ್ನ ರಿಕ್ಕಿ ರೈ ಮದುವೆ ಆಗಿದ್ದ, 2ನೇ ಮದುವೆ. ಹಾಗಾಗಿ ಹೆಂಡತಿ ಮನೆಗೆ, ಈಗ ನಮ್ಮ ಕಡೆ ಹೆಂಡತಿ ಊರಿಗೆಲ್ಲ ಆಸ್ಪಾಸಿದ್ರೆ ಹೋಗಿ ಬರ್ತಾರಲ್ಲ, ಹಂಗೇನೆ ರಷ್ಯಾಗೆ ಹೋಗಿದ್ರು ರಿಕ್ಕಿ ರೈ. ಹೆಂಡತಿಯನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ರಿಕ್ಕಿ ರೈ ಭಾರತಕ್ಕೆ ಹಿಂದಿರುಗಿದ್ದಾರೆ. ಆ ಸಂದರ್ಭ ರಿಕ್ಕಿ ರೈ ರಷ್ಯಾದಿಂದ ವಾಪಸ್ ಆಗಿದ್ದ ಬಗ್ಗೆಯೂ ವಿರೋಧಿಗಳಿಗೆ ಮಾಹಿತಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಮಾಹಿತಿ ರಿಕ್ಕಿ ರೈ ವಿರೋಧಿಗಳಿಗೆ ಸೋರಿಕೆ ಆಗಿದೆ. ಹೇಗೆ? ರಿಕ್ಕಿ ರೈ ಬೆಂಗಳೂರಿಗೆ ಹೋಗ್ತಿರುವ ಬಗ್ಗೆಯೂ ಮಾಹಿತಿ ಸೋರಿಕೆಯಾಗಿದೆ. ರಿಕ್ಕಿ ರೈ ನೋಡ್ರಿ, ಕರ್ನಾಟಕದಲ್ಲಿ ಮುತ್ತಪ್ಪ ರೈ ಅವರ ಆಸ್ತಿಯನ್ನ ಹುಡುಕೋದಕ್ಕಾಗಲ್ಲ. ಸಾಕಷ್ಟು ಮನೆಗಳು ಕೂಡ ಇದ್ದಾವೆ. ಜಸ್ಟ್ ಮಿಸ್ ಆದ ಮುತ್ತಪ್ಪ ರೈ ಮೊದಲ ಹೆಂಡತಿ ಮಗ, ಜಸ್ಟ್ ಮಿಸ್. ಮರೆತು ಹೋಗಿದ್ದ ಪರ್ಸ್ ವಾಪಸ್ ತರಲು ಬಂದಾಗ ಫೈರಿಂಗ್. ಅತ್ಯಂತ ಮುಖ್ಯ ಪಾಯಿಂಟ್ ಇದು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮನೆಯಿಂದ ಬಿಡದಿ ಮನೆಗೆ ಬಂದಿದ್ದ ರಿಕ್ಕಿ ರೈ ನಿನ್ನೆ ಸಂಜೆ 7:30ಕ್ಕೆ ಬಿಡದಿಯಲ್ಲಿರುವ ಮನೆಗೆ ಬಂದಿದ್ದ ರಿಕ್ಕಿ ರೈ ಬಳಿಕ ರಾತ್ರಿ 11 ಗಂಟೆಗೆ ಬಿಡದಿಯಲ್ಲಿರುವ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದ ಮುತ್ತಪ್ಪ ರೈ ಅವರ ಸುಪುತ್ರ ರಿಕ್ಕಿ ರೈ. ಆದರೆ ಬಿಡದಿ ರೈಲ್ವೆ ಕ್ರಾಸ್ ಬಳಿ ಬರ್ತಾ ಇದ್ದ ಹಾಗೆ ಪರ್ಸ್ ಬಿಟ್ಟು ಬಂದಿದ್ದೇನೆ ಎಂದು ಅರಿವಾಗಿದೆ. ಹೀಗಾಗಿ ಮತ್ತೆ ಬಿಡದಿಯಲ್ಲಿರುವ ಮನೆಗೆ ವಾಪಸ್ ಆದ. ಬಳಿಕ ಮತ್ತೆ ಮಧ್ಯರಾತ್ರಿ ಅಂದ್ರೆ 12:50 ವೇಳೆಗೆ ಬಿಡದಿ ಮನೆಯಿಂದ ಹೊರಟ ರಿಕ್ಕಿ ರೈ ಮನೆ ಬಳಿಕ ಖಾಲಿ ಕಾಂಪೌಂಡ್ ನಲ್ಲಿ ಕಾದು ಕುಳಿತಿದ್ದ ಶೂಟರ್. ಬಿಳಿ ಬಣ್ಣದ ಕಾಂಪೌಂಡ್ ಹಿಂಭಾಗದಲ್ಲಿ ಅಡಗಿ ಕುಳಿತು ದಾಳಿ ಮಾಡಲಾಗಿದೆ. ನೋಡಿ, ಇಲ್ಲಿ ಅನುಮಾನಗಳು ಹುಟ್ಟುವಂತಹದ್ದು. ಸದಾಶಿವ ನಗರ ನಿವಾಸದಿಂದ ಪರ್ಸ್ ಮರ್ತು ಹೋಗಿದ್ದಲ್ಲ, ಬಿಡದಿ ಮನೆಯಿಂದ ರಷ್ಯಾದಿಂದ ಭಾರತಕ್ಕೆ ಬರ್ತಾನೆ, ಬೆಂಗಳೂರಿನಿಂದ ಬಿಡದಿ ಮನೆಗೆ ಹೋಗ್ತಾನೆ. ಬಿಡದಿ ಮನೆಯಿಂದ ವಾಪಸ್ ಬಂದಿದ್ದಾರೆ. ಆದ್ರೆ ಅರ್ಧ ದಾರಿಯಲ್ಲಿ ನೆನಪಾಗಿದೆ, ನಾನು ಪರ್ಸ್ ಮರ್ತಿದ್ದೀನಿ ಅಂತ. ಬಳಿಕ ಅದೇ ಬಿಡದಿ ಮನೆಗೆ ಹೋಗ್ತಾರೆ ವಾಪಸ್. ನೋಡಿ, ಆ ಸಮಯದಲ್ಲಿ ಅರ್ಧ ದಾರಿವರೆಗೂ ಕೂಡ ತಲುಪಿದ್ರು. ಆ ಗ್ಯಾಪ್ ನಲ್ಲಿ ಆಗಂತಕನೊಬ್ಬ ಬಿಡದಿಯ ಮನೆಯ ಕಾಂಪೌಂಡ್ ಒಳಗಡೆ ಕಾದು ಕುಳಿತಿದ್ದ. ದಿವಂಗತ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಬಿಡದಿ ಮನೆಯಲ್ಲಿ ಪರ್ಸ್ ಬಿಟ್ಟಿರುವುದಾಗಿ ಅಲ್ಲಿಂದ ಹೊರಟು ಬಂದಿರ್ತಾರೆ ಆಲ್ರೆಡಿ. ಸೊ ಪರ್ಸ್ ಬಿಟ್ಟಿದ್ದೀನಿ ಅಂತ ಹೇಳಿ ಅರ್ಧ ದಾರಿಗೆ ಅರಿವಾಗುತ್ತೆ. ಮತ್ತೆ ಪರ್ಸನ್ನ ತೆಗೆದುಕೊಂಡು ಹೋಗೋದಕ್ಕೆ ಹೋದಾಗ ಅಲ್ಲೊಬ್ಬ ಆಗಂತಕ ಕಾದು ಕುಳಿತಿದ್ದ ಶೂಟ್ ಮಾಡೋದಕ್ಕಾಗಿ. ಆ ಪರ್ಸನ್ನು ತೆಗೆದು ವಾಪಸ್ ಬರುವ ಸಂದರ್ಭದಲ್ಲಿ ಅಟ್ಯಾಕ್ ನಡೆದಿದೆ. ಅದು ಕೂಡ ಬಿಡದಿಯ ನಿವಾಸದಲ್ಲೇ. ನಿನ್ನೆ ಸಂಜೆ 7:30ಕ್ಕೆ ಬಿಡದಿಯಲ್ಲಿರ್ತಕ್ಕಂತಹ ಶೂಟರ್ ಬಳಿಕ ರಾತ್ರಿ 11 ಗಂಟೆಗೆ ಬಿಡದಿಯಲ್ಲಿರುವ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದ ರಿಕ್ಕಿ ರೈ
ಆದರೆ ಬಿಡದಿ ರೈಲ್ವೆ ಕ್ರಾಸ್ ಬಳಿ ಬರ್ತಾ ಇದ್ದ ಹಾಗೆ ಪರ್ಸ್ ಬಿಟ್ಟು ಬಂದಿದ್ದೇನೆ ಎಂದು ರಿಕ್ಕಿ ರೈಗೆ ಅರಿವಾಗುತ್ತೆ. ಹೀಗಾಗಿ ಮತ್ತೆ ಬಿಡದಿಯಲ್ಲಿರುವಂತಹ ಮನೆಗೆ ವಾಪಸ್ ಮರಳುತ್ತಾರೆ ರಿಕ್ಕಿ ರೈ. ಬಳಿಕ ಮತ್ತೆ ರಾತ್ರಿ 12:50 ವೇಳೆಗೆ ಬಿಡದಿ ಮನೆಯಿಂದ ಹೊರಟ ರಿಕ್ಕಿ ರೈ ಮನೆ ಬಳಿಕ ಖಾಲಿ ಕಾಂಪೌಂಡ್ನಲ್ಲಿ ಕಾದು ಕುಳಿತಿದ್ದ ಶೂಟರ್. ಬಹುಶಃ ಸದಾಶಿವನಗರಕ್ಕೆ ಬರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಏನು. ಬಿಳಿ ಬಣ್ಣದ ಕಾಂಪೌಂಡ್ ಹಿಂಭಾಗದಲ್ಲಿ ಅಡಗಿ ಕುಳಿತು ದಾಳಿ ಮಾಡಲಾಗಿದೆ. ಜಸ್ಟ್ ಮಿಸ್ ಆದ. ಸಾಮಾನ್ಯವಾಗಿ ರಿಕ್ಕಿ ರೈ ಅವರೇ ಕೂತ್ಕೊಂಡು ಡ್ರೈವ್ ಮಾಡ್ತಾರೆ, ಅವರ ಸಾಕಷ್ಟು ವಿಡಿಯೋದಲ್ಲಿ ಗಮನಿಸಬಹುದು. ಆದರೆ ಆ ದಿನ ಅವರ ಗ್ರಹಚಾರ ಚೆನ್ನಾಗಿತ್ತೇನೋ, ಡ್ರೈವರ್ನ ಕೂರಿಸ್ತಾರೆ ಡ್ರೈವ್ ಮಾಡು ಅಂತ ಹೇಳಿ. ಒಂದು ವೇಳೆ ರಿಕ್ಕಿ ರೈ ಡ್ರೈವರ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದಿದ್ದರೆ ಬಹುಶಃ ಕಥೆ ಬೇರೆ ಆಗ್ತಾ ಇತ್ತು. ಅವರ ಆಗಂತಕರ ಉದ್ದೇಶವೂ ಅದೇ ಆಗಿತ್ತು. ಆದರೆ ಬಿಡದಿ ರೈಲ್ವೆ ಕ್ರಾಸ್ ಬಳಿ ಬರ್ತಾ ಇದ್ದ ಹಾಗೆ ಪರ್ಸು ಬಿಟ್ಟ ಅರಿವಾಗಿದೆ. ಮತ್ತೆ ವಾಪಸ್ ಪರ್ಸನ್ನು ತೆಗೆದುಕೊಂಡು ಬರೋ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರುವಂತಹದ್ದು. ಇದು ದಿವಂಗತ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ದಾಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ರಷ್ಯನ್ ಸಿಟಿಸನ್ ಅನ್ನ ಮದುವೆಯಾಗಿದ್ದ ಮುತ್ತಪ್ಪ ರೈ ಮೊದಲ ಹೆಂಡತಿಯ ಮಗನ ಮೇಲೆ ಗುಂಡಿನ ದಾಳಿ ಆಗಿರುವಂತಹದ್ದು. ಮೊದಲ ಹೆಂಡತಿಯ ಎರಡನೇ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರುವಂತಹ ಮುತ್ತಪ್ಪ ರೈ ಮನೆ ಬಳಿಯೇ ದಾಳಿ. ಗುಂಡಿನ ದಾಳಿಗೆ ಮೂಗು ಕೈಗೆ ಗಂಭೀರವಾದಂತಹ ಗಾಯಗಳಾಗಿವೆ. ತರ್ಚ್ಕೊಂಡು ಹೋಗಿದೆ ಮೂಗಿನ ಕೆಲ ಮಾಂಸಗಳೇ. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರತಕ್ಕಂತಹ ಗುಂಡಿನ ದಾಳಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕೂತಿದ್ರು. ಪಕ್ಕಾ ಪ್ಲಾನ್. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬೆದರಿಕೆ ಕರೆಗಳು ಬಂದಿದ್ದಾವೆ ರಿಕ್ಕಿ ರೈಗೆ. ಜೊತೆಗೆ ನೇರವಾಗಿ ದಾಳಿ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಶತ್ರುಗಳು. ಸೊ ಈ ಹಿಂದೆ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ನನ್ನ ಮೇಲೆ ಜೀವ ಬೆದರಿಕೆ ಇದೆ, ನನ್ನನ್ನು ಕೊಲ್ಲೋದಕ್ಕೆ ಸಂಚು ರೂಪಿಸಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಅಂತ ಹೇಳಿ ದೂರು ದಾಖಲು ಮಾಡಿದ್ರು. ನಿನ್ನೆ ರಾತ್ರಿ 11:30ಕ್ಕೆ ನಡೆದಿರತಕ್ಕಂತಹ ಗುಂಡಿನ ದಾಳಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಮುತ್ತಪ್ಪ ರೈ ಮೊದಲ ಹೆಂಡತಿಯ ಮಗನ ಮೇಲೆ ಗುಂಡಿನ ದಾಳಿ ಆಗಿರುವಂತಹದ್ದು. ಜಸ್ಟ್ ಮಿಸ್ ಆಗಿದ್ದಾರೆ. ಮೊದಲ ಹೆಂಡತಿ ಎರಡನೇ ಮಗ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ. ಕುಟುಂಬದ ಸದಸ್ಯರು ಬೇರೆ ಯಾರೂ ಇರಲಿಲ್ಲ ಕಾರ್ನಲ್ಲಿ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿರ್ತಕ್ಕಂಥ ಮುತ್ತಪ್ಪ ರೈ ಮನೆ ಬಳಿಯೇ ದಾಳಿ ಆಗಿರುವಂತಹದ್ದು. ಏನೇನು ಕಾರಣ ಇದು ಎಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ತಿಳಿಬೇಕು. ಜೊತೆಗೆ ರಷ್ಯನ್ ಹುಡುಗಿಯನ್ನು ಎರಡನೇ ಮದುವೆ ಆಗಿದ್ದ ರಿಕ್ಕಿ ರೈ. ಸೊ ಹಾಗಾಗಿ ರಷ್ಯಾಗೆ ಹೋಗಿ ಬಂದರು. ಅದಾದ ನಂತರ ಬಿಡದಿ ಮನೆಗೆ ಹೋದರು. ಬಿಡದಿ ಮನೆಯಿಂದ ಹೊರಟಿದ್ರು ಕೂಡ. ಆದರೆ ಅರ್ಧ ದಾರಿಲಿ ಪರ್ಸ್ ಬಿಟ್ಟು ಬಂದಿರೋ ಗಮನಕ್ಕೆ ಬಂದಿದೆ. ಪರ್ಸ್ ತೆಗೆದುಕೊಂಡು ಬರೋದಕ್ಕೆ ಮತ್ತೆ ಬಂದಿದ್ದಾರೆ ಬಿಡದಿ ಮನೆಗೆ. ಆಗಂತಕರು ಕಾದು ಕೂತು ಶೂಟ್ ಮಾಡಿದ್ದಾರೆ. ಗುಂಡಿನ ದಾಳಿಗೆ ಮೂಗು ಮತ್ತು ದೇಹದ ಕೆಲ ಭಾಗಗಳಲ್ಲಿ ಗಂಭೀರವಾದಂಥ ಗಾಯಗಳಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಸಂಭವ ಇದು. ಸೊ ರಾತ್ರಿ 11:30ಕ್ಕೆ ನಡೆದಿರತಕ್ಕಂತಹ ಭಯಾನಕ ದಾಳಿ ಇದು. ಮುತ್ತಪ್ಪ ರೈ ಮೊದಲೇ ಹೆಂಡತಿಯ ಮಗ. ಮುತ್ತಪ್ಪ ರೈ ಮಗನ ಮುತ್ತಪ್ಪ ಮೊದಲ ಹೆಂಡತಿಯ ಸಂಚು. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ ವಿರುದ್ಧವೇ ಈಗ ದೂರು ದಾಖಲಾಗಿರುವಂತಹದ್ದು. 70 mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ. ರಿಕ್ಕಿ ರೈ ಚಾಲಕ ಬಸವರಾಜು ಕೊಟ್ಟ ದೂರಿನಡಿ ಎಫ್ಐಆರ್ ದಾಖಲಾಗಿರುವಂತಹ. ಮುತ್ತಪ್ಪ ರೈ ಆಪ್ತನಾಗಿದ್ದ ರಾಕೇಶ್ ಮಲ್ಲಿ ಮೊದಲ ಆರೋಪಿ. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ A2 ಆರೋಪಿ. ನಿತೇಶ್ ಎಸ್ಟೇಟ್ ಮಾಲೀಕ ಮಂಗಳೂರು ಮೂಲದ ನಿತೇಶ್ ಶೆಟ್ಟಿ ಮೂರನೇ ಆರೋಪಿಯಾಗಿದ್ದಾರೆ. ನಿತೇಶ್ ಎಸ್ಟೇಟ್ನ ವೈದ್ಯನಾಥನ್ ನಾಲ್ಕನೇ ಆರೋಪಿ ನಂಬರ್ 4. ನಾಲ್ವರ ವಿರುದ್ಧವೂ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ಕೂಡ ಚಾಲಕ ಬಸವರಾಜ್ ಕೊಟ್ಟ ದೂರಿನಡಿ. ಮುತ್ತಪ್ಪ ರೈ ಮೊದಲ ಪತ್ನಿ ಆಕೆಯ ವಿರುದ್ಧವೂ ಕೂಡ ಅನುರಾಧನ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. 70 mm ಬುಲೆಟ್ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ. ಮುತ್ತಪ್ಪ ರೈ ಮನೆ ಪಕ್ಕದಲ್ಲಿರುವಂಥ ಕಾಂಪೌಂಡ್ನಲ್ಲಿ ಅಡಗಿದ್ದ ದುಷ್ಕರ್ಮಿಗಳು ಅವರ ಉದ್ದೇಶ ಏನು, ಯಾಕಾಗಿ ಕೊಲ್ಲಲಾಗಿದೆ, ರಿಕ್ಕಿ ರೈಗೂ ಮತ್ತು ಅವರ ನಡುವೆ ಇದ್ದಂತಹ ಸಂಬಂಧ ಏನು, ರಿಕ್ಕಿ ರೈ ಜೊತೆ ಹಣದ ವ್ಯವಹಾರ ಮಾಡ್ಕೊಂಡಿದ್ರ ಅಥವಾ ರಿಕ್ಕಿ ರೈ ಯಾರನ್ನ ವಿಚ್ಛೇದನ ಕೊಟ್ಟಿದ್ರು ಮೊದಲ ಪತ್ನಿಯ ಆಕೆಯ ಕಡೆಯವರೇನಾದರೂ ಅಟ್ಯಾಕ್ ಮಾಡಿದ್ರ, ರಿಕ್ಕಿ ರೈ ಭವಿಷ್ಯ ಹಾಳು ಮಾಡೋದಕ್ಕೆ ಸಂಚು ರೂಪಿಸಿದ್ರ ಅಥವಾ ಬೇರೆ ಏನಾದರೂ ಸೂಕ್ಷ್ಮ ಕಾರಣಗಳಿದಾವ, ಈ ಎಲ್ಲವೂ ಕೂಡ ತನಿಖೆಗಳಾಗಬೇಕು. ನಾಲ್ಕನೇ ಆರೋಪಿ ನಿತೇಶ್ ಎಸ್ಟೇಟ್ನ ವೈದ್ಯನಾಥನ್. ನಾಲ್ವರ ವಿರುದ್ಧವೂ ಕೂಡ ಬಿಡದಿ ಠಾಣೆಗೆ ಎಫ್ಐಆರ್ ದಾಖಲಾಗಿದೆ. ಅದರ ಅನ್ವಯ ಈಗ ಎನ್ಕ್ವೈರಿ ನಡೆಯುತ್ತೆ, ವಿಚಾರಣೆಯೂ ಕೂಡ ಆರಂಭ ಆಗುತ್ತೆ. ಮುತ್ತಪ್ಪ ರೈ ಮೊದಲ ಪತ್ನಿ ಅನುರಾಧ ವಿರುದ್ಧವೂ ಕೂಡ
ಆಕೆಯ ಮೇಲೂ ಕೂಡ ಅನುಮಾನಗಳಿತ್ತು. ಕಾರಣ ಈ ಹಿಂದೆ ಆಸ್ತಿ ವಿವಾದ, ಮುತ್ತಪ್ಪ ರೈ ಅವರ ಆಸ್ತಿಗಳೆಷ್ಟು ಎನ್ನುವಂಥದ್ದು ರಿವೀಲ್ ಆಗಿತ್ತು. ಅಷ್ಟು ಆಸ್ತಿಗಳ ಪೈಕಿ ಮೊದಲ ಪತ್ನಿಯ ಮಕ್ಕಳಿಗೆಷ್ಟು, ಎರಡನೇ ಪತ್ನಿಯ ಮಕ್ಕಳಿಗೆಷ್ಟು ಎನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಅಂದರೆ ರಕ್ತಗತವಾಗಿ ತನ್ನ ಸ್ವಂತ ಮಗನಿಗೆ ಎಷ್ಟು ಆಸ್ತಿ ಹೋಗಬೇಕು, ಮಗಳಿಗೆ ಎಷ್ಟು ಹೋಗಬೇಕು, ಹೆಂಡತಿಗೆ ಎಷ್ಟು ಹೋಗಬೇಕು, ಇನ್ನು ಮುತ್ತಪ್ಪರಯ್ಯವರ ತಂದೆ ತಾಯಿಯವರು ಬದುಕಿದ್ರೆ ಅವರಿಗೆ ಎಷ್ಟು ಹೋಗಬೇಕು, ಇವೆಲ್ಲವೂ ಕೂಡ ಒಂದು ಆಸ್ತಿ ಯಾರ್ಯಾರಿಗೆ ಸೇರಬೇಕು ಎನ್ನುವಂಥದ್ರ ಲೆಕ್ಕಾಚಾರ. ಸೊ ಆ ಸಂದರ್ಭದಲ್ಲೇ ಒಂದಷ್ಟು ಮನಸ್ತಾಪಗಳು ಬಂದಿತ್ತು. ಮುತ್ತಪ್ಪರೈ ತೀರಿ ಹೋದ ನಂತರ ವಿವಾದದಲ್ಲಿ ಸಾಕಷ್ಟು ಅಸಮಾಧಾನಗಳು ಬಂದಿತ್ತು. ಅನುರಾಧ ಜೊತೆಗೆ ರಿಕ್ಕಿ ರೈ ಕುಟುಂಬದ ಮೇಲೂ ಕೂಡ ಈ ಪರಸ್ಪರ ಇಬ್ಬರು ಕೂಡ ಕಾಳಗಕ್ಕೆ ಇಳಿದಿದ್ರು. ನನಗಿಷ್ಟು ಬರಬೇಕು, ಆಸ್ತಿಯ ಬಗ್ಗೆಯೇ ಕಲಹಗಳು ಶುರುವಾಗಿತ್ತು. 2018ರಲ್ಲಿ ಎರಡನೇ ಮದುವೆ ಆಗಿದ್ದಂಥ ಮುತ್ತಪ್ಪರೈ, ಬೆಂಗಳೂರಿನ ಉದ್ಯಮಿ ಮಹಿಳೆ ಅನುರಾಧ ಮದುವೆ ಆಗಿದ್ದ ಮುತ್ತಪ್ಪರೈ ಮೊದಲ ಹೆಂಡತಿ ರೇಖಾ ರೈ 2013ರಲ್ಲಿ ನಿಧನರಾಗಿತ್ತು. ಅದಾದ ನಂತರ ನಿಧನದ ಬಳಿಕ ಮುತ್ತಪ್ಪರೈ ಮೊದಲ ಹೆಂಡತಿ ಮಕ್ಕಳು ಅನುರಾಧ ನಡುವೆ ಆಸ್ತಿ ವಿವಾದಗಳು ಕೂಡ ಶುರುವಾಗಿತ್ತು. ಮುತ್ತಪ್ಪರೈಗೆ ಸೇರಿದ 2,000 ಕೋಟಿ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದ, ಫೈರಿಂಗ್ ಸಂಬಂಧ 4 ಮೇಲೆ ಈಗಾಗಲೇ FIR ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆಯ BNS ಕಲಂನಡಿ 109ರಡಿ FIR ಕೂಡ ದಾಖಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯ ಕಲಂ 25ರ ಅಡಿ FIR ದಾಖಲಾಗಿರುವಂತಹ ಈ ಹಿಂದೆಯೂ ರಾಕೇಶ್ ಮಲ್ಲಿ, ಅನುರಾಧ ಕಡೆಯಿಂದ ಬೆದರಿಕೆ ಕರೆಗಳು ಬಂದಿದ್ದವು ರಿಕ್ಕಿ ರೈಗೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿರ್ತಕ್ಕಂತಹ ರಿಕ್ಕಿ ರೈ ಈಗ ಗಂಭೀರ ಸ್ಥಿತಿಯಲ್ಲಿದ್ದಾರೆ. 2 ಜಾಗಕ್ಕೆ ಫೈರಿಂಗ್ ಆಗಿದೆಯಾ, ದೇಹದ ನಾನಾ ಭಾಗಗಳಲ್ಲಿ ಗಂಭೀರವಾದಂಥ ಗಾಯಗಳು ಕೂಡ ಆಗಿದ್ದಾವೆ. ತರಚಿದ ಗಾಯ. 2018ರಲ್ಲಿ ಎರಡನೇ ಮದುವೆ ಆಗಿದ್ದ ಮುತ್ತಪ್ಪರೈ, ಬೆಂಗಳೂರಿನ ಉದ್ಯಮಿ ಮಹಿಳೆ ಅನುರಾಧ ಮದುವೆ ಆಗಿದ್ದಂಥ ಮುತ್ತಪ್ಪರೈ. ಸೊ ಮುತ್ತಪ್ಪರೈ ಮರಣದ ನಂತರ ಸಾಕಷ್ಟು ಆಸ್ತಿ ವಿವಾದಗಳು ಕೂಡ ನಡೆದಿತ್ತು. 2 ಕುಟುಂಬದ ನಡುವೆ ವೈಮನಸ್ಸು ಮೂಡಿತ್ತು.